ನಿನ್ನೆ ನಾವು ಮುದ್ದುರಾಮ ಮಂಜರಿಯ ಆ 264ನೇ ಚೌಪದಿಯನ್ನು ಓದ್ತಿದ್ವಿ. ಅಲ್ಲೇ ಅದು ನಿನ್ನೆ ಓದ್ತೇನೆ. ಹಿತನುಡಿಯ ತವರಾದ ಕೃತಿಯೊಂದು ಬಳಿಯಿರಲಿ, ತಿರುಕುರುಳಿನಲ್ಲಿ ಇದೆ ಮುತ್ತು ಮಾಣಿಕ್ಯ. ಹಳಬನಾದರೆ ಏನು ಸರ್ವಜ್ಞ ನಮ್ಮವನೇ, ಮಂಕುತಿಮ್ಮನ ನೆನೆಯೋ ಮುದ್ದು ರಾಮ. ತಮಿಳಿನ ತಿರುಕುರುಳಲ್ ಅವನ ಹೆಸರು ಅದ್ಭುತ. 2 ದ್ವಿಪದಿಗಳಲ್ಲಿ 2000ಕ್ಕೂ ಮಿಟ್ಟಂಥ ಒಂದು ಪದ್ಯಗಳನ್ನು 2000 ವರ್ಷಗಳ ಹಿಂದೆ ಬರೆದಿಟ್ಟಂಥ ಮಹಾಕವಿ. ಆಮೇಲೆ ನಮ್ಮ ಸರ್ವಜ್ಞ, ಆಮೇಲೆ ಮಂಕುತಿಮ್ಮ, ಇವ್ರನ್ನೆಲ್ಲರನ್ನೂ ಒಂದು ಚೌಪದಿಯೊಳಗೆ ಹಿಡಿದು ಹಾಕ್ಯಾರ. ನಾನು ಇದೇ ಚೌಪದಿಯೊಳಗೆ ಇವತ್ತು ಮುದ್ದುರಾಮನ ಚೌಪದಿಗಳು ಇದೇ ಸಾಲಿನವು ಅಂತ ಹೇಳ್ತಾ ಇದ್ದೇನೆ. ನಮ್ಮ ಕನ್ನಡದಾಗ ನೋಡ್ರಿ ಎಷ್ಟು ಅದ್ಭುತವಾದಂಥ ಈ ಸಣ್ಣ ಸಣ್ಣ ಪದ್ಯಗಳು ಸಿಗ್ತಾವ. ಸರ್ವಜ್ಞ, ಕಗ್ಗ, ಆಮೇಲೆ ಮುದ್ದುರಾಮ, ಹೌದಲ್ಲ? ಖರೆ ಇವನ್ನೆಷ್ಟು 3 ಓದಲು ತಕ್ಕಂಗೆ ಇವುಗಳ ಗ್ರಂಥಗಳನ್ನು, ಸಣ್ಣ ಸಣ್ಣ ಗ್ರಂಥಗಳು ಸಾಕಷ್ಟು ಸಿಗ್ತಾವೆ ನಿನಗೆ. ಸರ್ವಜ್ಞನ ಸಣ್ಣ ಸಣ್ಣ ಪುಸ್ತಕ ಸಿಗ್ತಾವೆ, ಅವನ್ನ ಮನೆಯಾಗಿಟ್ರಿ ಓದ್ರಿ. ಕಗ್ಗನ್ಕೂ ಅದು ಸಿಗ್ತದೆ. ಎಷ್ಟು ಮಂದಿ ಬರ್ದಾರೆ ಅದ್ರ ಮೇಲೆ, ಅದನ್ನು ನೋಡ್ರಿ. ಈಗ ಮುದ್ದುರಾಮನು ಸಿಗ್ತಾನೆ. ಮುದ್ದುರಾಮನ ಚೌಪದಿಗಳು, ಮುದ್ದುರಾಮನ ಆ ಬೇರೆ ಹೆಸರೇ ಇದು, ಮುದ್ದುರಾಮನ ಮಂಜರಿ. ಆ 10 ಗ್ರಂಥಗಳ ಸಾರಾಂಶ, ಸಾರ ರೂಪ ಅದ್ಭುತ ಅಲ್ಲ? ಇದನ್ನು ಇಟ್ಕೊಂಡು ಓದಬೇಕು, ಅದು ಓದಿದು ತಿಳ್ಕೋಬೇಕು, ತಿಳ್ಕೊಂಡು ಅದರಂಗ ಬದುಕಬೇಕು, ಶಾಂತಿ ಸಮಾಧಾನವನ್ನು ಪಡೆಯಬೇಕು ಅನ್ನೋಂಥ ಭಾವ ಈ ಒಂದು ಚೌಪದಿಯಲ್ಲಿ ಇದೆ. ನೆನೆಯೋ ಅಂತಾರೋ, ಮಂಕುತಿಮ್ಮನ ನೆನೆಯೋ ಅಂತ. ಮುಂದಿನ ಒಂದು ಮುನ್ನುಡಿಗೆ ಈ ಚೌಪದಿಗಳಿಗೆ ಹೋಗೋಣ. ನಾವು ಒಂದು ಪ್ರಶ್ನಿಸುವ ಕಲೆ ಇರಬೇಕು. ನಾವು ಪ್ರಶ್ನೆ ಮಾಡ್ಕೋಬೇಕು, ಅದರ ಯೋಗ್ಯ ಉತ್ತರವನ್ನು ಪಡ್ಕೋಬೇಕು, ಅದರಂತೆ ಅನುಸರಿಸಬೇಕು ಅಂತ ಹೇಳ್ತಾರೆ. ಸಾಕ್ರೆಟಿಸ್ ಬರ್ತಾನಿಲ್ಲೇ. ಆಮೇಲೆ ನಮ್ಮ ಒಯ್ದ ಉಪನಿಷತ್ತುಗಳಲ್ಲಿ ಏನಪ್ಪ ಅಂದ್ರೆ, ಶಿಷ್ಯ ಗುರುವಿನ ಹತ್ತಿರ ಕೂತು ಪ್ರಶ್ನೆ ಮಾಡ್ತಾ ಆತ ಅದ್ಭುತವಾದಂಥ ಸಾಹಿತ್ಯನ ಕ್ರಿಯೇಟ್ ಆಗಿದಲ್ಲ ಇನ್ನು ಭಾರತ ದೇಶದಲ್ಲಿ, ಅಂಥದ್ದು ಇಲ್ಲೇ ಅಂತಾನೆ. ಏಕೆ ಎಂಬುವ ಪ್ರಶ್ನೆ ಮೊದಲು ಗೆಲುವಿಗೆ ದಾರಿ, ಏಕಲ್ಲ ಎನ್ನುವುದೇ 2ನೆಯ ಪ್ರಶ್ನೆ. ನಾನೇ ಏಕಲ್ಲ ಅದುವೇ 3ನೇ ಪ್ರಶ್ನೆ, ಈಗಲೇ ಏಕಲ್ಲ ಮುದ್ದುರಾಮ. ಈ ರೀತಿ ಪ್ರಶ್ನೆ ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡು ಬಿಡಬೇಕು. ಸಮಾಧಾನ ಸಿಗ್ತದೆ, ಶಾಂತಿ ಸಿಗ್ತದೆ. ಅರ್ಥ ಗರ್ಭಿತವಾದಂಥ ಒಂದು ಮುಕ್ತಕ ಇದು. ಮುಂದೆ ಹೋಗೋಣ. ಏನಾಗುತ್ತೆ ಹೆಂಗಪ್ಪ, ಎಷ್ಟು ಚಂದ ಎಚ್ಚರ ಇರಬೇಕು ಮನುಷ್ಯಾಗ. ಜೀವನದೊಳಗೆ ಎಚ್ಚರ ಭಾಳ ಎಲ್ಲ ಒಂದೇ. ಅರಿವು, ಎಚ್ಚರ, ಪ್ರಜ್ಞೆ, ಶ್ರೇಷ್ಠ ಗಮನ ಬದುಕಂಗೆ ಇರಲೇಬೇಕು. ಅದರ ಎಷ್ಟು ಚಂದ ಅದು ನೋಡ್ರಿ. ಮಕ್ಕಳು ಉಸುಕಿನೊಳಗೆ ಮರಳಿನೊಳಗೆ ಮನೆ ಕಟ್ತಾವೆ, ಎಷ್ಟು ಲಕ್ಷ್ಯವಿಟ್ಟು ಕಟ್ತಾವೆ ನೋಡ್ರಿ. ಅದನ್ನು ನಮ್ಮ ಮುದ್ದುರಾಮ ಹೇಳ್ತಾನೆ ಇಲ್ಲಿ. ಮಕ್ಕಳಾಡುವ ಪುಟ್ಟ ಮರಳ ಮನೆ ಕೆಡವದಿರು, ಬೆಲ್ಲದಚ್ಚಿನ ತುದಿಗೆ ಬೇವಸೆ ಬೆರಸದಿರು, ವಾಯುವೇಗದ ತುರಗ ಏರಿ ನೀ ಸಾಗದಿರು, ಇರಲಿ ಎಚ್ಚರ ಸತತ ಮುದ್ದುರಾಮ. ಜೀವನದಲ್ಲಿ ಎಚ್ಚರ ಬೇಕು, ಹುಚ್ಚುಚ್ಚಾರ ಬಿಹೇವಿಯರ್ ಮಾಡಬಾರ್ದು ಅನ್ನುವಂಥ ಅದ್ಭುತವಾದ ಮುಕ್ತಕ ಇದು. ಆಮೇಲೆ ಮುಂದೆ ಹೋಗೋಣ, ಮುಂದಿನ ಮುಕ್ತಕಕ್ಕೆ ಹೋಗೋಣ. ಮುಂದಿನ ಮುಕ್ತಕನ ಅಂತೆ ನಾವು ಕೋಲೆಟ್ಲಾಗ ಮುಂದಿನ ಚೌಪದಿಗಳಿಗೆ ಹೋಗೋಣ. ಆಮೇಲೆ ನೋಡಿ, ನಮಗೆ ಮನುಷ್ಯಾಗ ಸಮಚಿತ್ತ ಇರಬೇಕು, ಸಮಾಧಾನ ಸಲುವಾಗಿ ಸಮಚಿತ್ತ ಇರಬೇಕು. ಅದರ ಸಲುವಾಗಿ ನಾವು ಸತತ ನಾವೇನು ಮಾಡಬೇಕು,
ನಿನ್ನ ನೀ ಅರಿಯಲಿಕೆ ವಿದ್ಯೆ ಸಾಧನ ಅಷ್ಟೇ, ಮಾಹಿತಿಯ ಗಾಳಿಯಲ್ಲಿ ತೂರಿ ಹೋಗದಿರು. ಸಮಚಿತ್ತ ದೊರಕದಿರೆ ಆ ವಿದ್ಯೆ ಕಲಿತೇನು, ಅರಿವು ಒಳ ವಿಜ್ಞಾನ ಮುದ್ದು ರಾಮ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆಂದ್ರೆ, ಇವತ್ತು ನಮ್ಮ ಪ್ರತಿಯೊಬ್ಬರ ಕೈಯಲ್ಲಿ ಸ್ಮಾರ್ಟ್ಫೋನ್ ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನು ಉಪಯೋಗ ಮಾಡಬೇಕು. ನಾ ಈಗ ಏನು ಮಾಡ್ತಾ ಇದ್ದೇನಲ್ಲ, ಈ 10 ನಿಮಿಷದ ವಿಡಿಯೋ ಏನು ಮಾಡ್ತಾ ಇದ್ದೇನೆ, ಇದು ಸ್ಮಾರ್ಟ್ಫೋನ್ ಸಹಾಯದಿಂದಲೇ. ಯಾಕಂದ್ರೆ ಅದು ಅದೊಂದು ಸಾಧನ ಅಷ್ಟೇ. ಅದನ್ನು ಸಾಧನದಿಂದ ಅದನ್ನು ಬಳಸಿ ನಾವು ಶಾಂತ ಚಿತ್ತದಿಂದ ಬದುಕನ್ನು ಬಾಳಬೇಕು. ಅದನ್ನು ಬಿಟ್ಟು ನೀವು ಹುಚ್ಚುಚ್ಚಾರ ಉಪಯೋಗ ಮಾಡಿದ್ರೆ ಎಷ್ಟು ಬರ್ತಾವ್ರಿ ಆ ಮೊಬೈಲ್ನೊಳಗೆ ಮಾಹಿತಿಗಳು, ಅಪ್ಲೋಡ್ಸು, ಮೆಸೇಜಸ್ ಎಲ್ಲ ನೋಡ್ಕೋತ ಹೋದ್ರೆ ಇಡೀ ದಿವಸ ನೀವು ಊಟ, ಉಪಚಾರ, ನಿದ್ದೆ ಗಿದ್ದಿ ಇಲ್ಲದನೇ ಸುಮ್ಮನೆ ಅದು ನೋಡ್ಕೋತ ಕೂಡ್ಬೋದು, ಅಷ್ಟೊಂದು ಬರ್ತಾವೆ. ಅದಕ್ಕೆ ಭಾಳ ವಿಚಾರದಿಂದ ಎಚ್ಚರದಿಂದ ಅರಿವು ಒಳಗಿನ ವಿಜ್ಞಾನ ಅರಿವಾಗಬೇಕು ಅಂಥೇಳಿ ಈ ಮುಕ್ತಕದಾಗ ಹೇಳ್ತಾ ಇದ್ದಾರೆ. ಆಮೇಲೆ ವಿದ್ಯಾದ ಮಹತ್ವ ಮತ್ತೆ ಯಾಕೋ ಹೊಳೆದಳು, ವಿದ್ಯಾದ ಮಹತ್ವ ತಿಳಿಸ್ತಾ ಇದ್ದಾರೆ ಇಲ್ಲೇ. ವಿದ್ಯೆಯಿಂದಲಿ ಉಕ್ತಿ, ವಿದ್ಯೆಯಿಂದಲಿ ಶಕ್ತಿ, ತೆರೆದು ಅಕ್ಷರಧಾಮ ಕಲಿಸು ಸಂಸ್ಕೃತಿಯ. ಸಭ್ಯತೆಯ ಜೀವನಕ್ಕೆ ಶಿಕ್ಷಣವೇ ಅಡಿಗಲ್ಲು, ವಿದ್ಯೆಯೇ ಚೈತನ್ಯ ಮುದ್ದು ರಮ. ಮನುಷ್ಯ ಪವರ್ಫುಲ್ ಆಗ್ಬೇಕಾರೆ, ಒಬ್ಬ ವ್ಯಕ್ತಿ ಶಕ್ತಿವಂತನಾಗ್ಬೇಕಾದ್ರೆ ಹಣ ಮುಖ್ಯ ಅಲ್ಲ, ವಿದ್ಯೆ ಮುಖ್ಯ. ಅದಕ್ಕೆ ನಮ್ಮ ಅಂಬೇಡ್ಕರ್ ಹೇಳಿದರು, ಶಿಕ್ಷಣ ಮುಖ್ಯ. ಯಾಕೆ? ಕಲಿತ ಮನುಷ್ಯ ಧೈರ್ಯ ಇರ್ತದೆ ರೀ, ತಾನು ಏನು ಬೇಕಾದರೂ ಮಾಡ್ತೇನೆ ಜಗತ್ತಿನೊಳಗಂತ ಧೈರ್ಯ ಇರ್ತದೆ ಕಲಿತ ಮನುಷ್ಯ, ವಿದ್ಯಾ ಕಲಿತ ಮನುಷ್ಯಾಗ. ವಿದ್ಯೆಯಿಂದಲೇ ಉಕ್ತಿ, ಭಾಳ ಚೆಂದಾಗಿ ನಾವು ಮಾತನಾಡ್ಬೋದು. ವಿದ್ಯಾ ಅಂದರೆ ಶಕ್ತಿ. ಮತ್ತು ನೀನು ಆ ಸಂಸ್ಕೃತಿಗಳನ್ನು ಅರ್ಥ ಮಾಡ್ಕೋಬೋದು, ಸಂಸ್ಕೃತಿಯನ್ನು ಅರ್ಥ ಮಾಡ್ಕೋಬೋದು ವಿದ್ಯೆಯಿಂದಲೇ. ಆಮೇಲೆ ಒಳ್ಳೆಯ ಬದುಕಿಗೂ ಇದು ವಿದ್ಯೆ ಅಡಿಪಾಯವನ್ನು ಹಾಕ್ತದೆ. ಒಳ್ಳೆಯ ಜೀವನಕ್ಕೂ ಇದೊಂದು ಅಡಿಗಲ್ಲು ಅಂತಾನೆ ಮುದ್ದುರಾಮ. ವಿದ್ಯೆಯೇ ಚೈತನ್ಯ, ಕಡಿಕೊಂದು ದೊಡ್ಡದೊಂದು ಹೆಸರು ಕೊಟ್ಟುಬಿಟ್ರಿ ಇಲ್ಲಿ, ವಿದ್ಯೆಯೇ ಚೈತನ್ಯ ಮುದ್ದುರಾಮ. ಅದ್ಭುತ ಅಲ್ಲ ವಿದ್ಯೆಯ ಮಹತ್ವ, ಶಿಕ್ಷಣದ ಮಹತ್ವವನ್ನು ಇಷ್ಟೊಂದು 4 ಸಾಲುಗಳಲ್ಲಿ ಅದ್ಭುತವಾಗಿ ನಿರೂಪಿಸಿದ್ದಾರೆ. ಆಮೇಲೆ ನೀವು ನೋಡಪ್ಪ, ಇದಾಯಿತು, ಎಲ್ಲ ಆಯಿತು. ಒಂದು ಸುಂದರವಾದ ಚರ್ಪದಿ, ನಿನ್ನ ಹತ್ರ ಎಲ್ಲ ಸಾಧನೆಗಳಿರ್ತಾವೆ. ಆ ಸಾಧನೆಗಳಿದ್ದಾಗ ಉತ್ತಮ ರೀತಿಯಿಂದ ನೀನು ಕಾರ್ಯವನ್ನು ಮಾಡಬೇಕು, ಬಿಡಬಾರ್ದು ಅನ್ನುವಂಥ ಒಂದು ಉಪದೇಶ ಇಲ್ಲಿದೆ. ಆ ಉಪದೇಶವನ್ನು ಒಂದು ಸುಂದರವಾದ ಚೌಪದಿಯೊಂದಿಗೆ ನಿರೂಪಿಸಿದ್ದಾನೆ ಮುದ್ದುರಾಮ ಇಲ್ಲೇ ಶ್ರೀ ಶಿವಪ್ಪನವರು. ಹಣತೆ ಇದೆ, ತೈಲವಿದೆ, ಬತ್ತಿ ಇದೆ, ಕಡ್ಡಿ ಇದೆ, ಕಡ್ಡಿಗೀರದಿರೆ ದೀಪ ಹಚ್ಚುವುದೆಂತು, ಒಂದರಿಂದಿನ್ನೊಂದು ದೀಪಗಳ ಸರಮಾಲೆ, ನಿತ್ಯ ತುಂತುರ ದೀಪ್ತಿ ಮುದ್ದುರಾಮ. ಈ ಒಂದು ಕರ್ತೃತ್ವ ಶಕ್ತಿ ಮನುಷ್ಯನ ಒಳಗೆ ಇದ್ದೇ ಇರ್ತದೆ. ಸಾಕಷ್ಟು ಸಲಕರಣೆಗಳು ಲಭ್ಯವಾಗೇ ಇರ್ತವೆ. ಆವಾಗ ಉತ್ತಮ ಕಾರ್ಯವನ್ನು ಮಾಡಲೇಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರ ಮಾಡಬೇಕು. ಎಷ್ಟೊಂದು ಸರಳವಾದ ಒಂದು ಉಪದೇಶ ಇಲ್ಲಿದೆಯಲ್ಲ, ಅದು ಭಾಳ ನಿಜವಾಗಲೂ ಇದೊಂದು ನೀವೆಲ್ಲ ಇರುತ್ತೆ, ಆಲಸ್ಯಾಗಿ ಕೂತ್ಬಿಡ್ತೇವೆ. ಇಲ್ಲ, ನಾವು ಸರಳವಾಗಿ ಹೋಗಬೇಕು ಅಂತ. ಇನ್ನು ಮುಂದಿನ ನೋಡಿ, ಇದೊಂದು ಅದ್ಭುತವಾದ ವಿಡಂಬನೆಯ ಪದ್ಯ. ಕೇವಲ ವಾಚಿಸಿ, ನಾಳೆ ಅರ್ಥವನ್ನು ಹೇಳ್ತೇನೆ. ಹೊದ್ದು ಕಾಷಾಯವನು ಸಂತನಾಗುವೆಯೇನು, ಬೇಕಾದಕ್ಕೆ ಚಿತ್ತದಲ್ಲಿ ಬೆತ್ತಲೆಯ ಭಾವ. ನಿರ್ಲಿಪ್ತ
ಮುಕ್ತ ನೆಲೆಯಿಂದ ಜಂಗಮತೆ ಪಲ್ಲವಿತ ತನ್ನರಿವೆ ಈಶತ್ವ ಮುದ್ದು ರಾಮ. ನಮಸ್ಕಾರ.